ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಅಥವಾ ನಿಮ್ಗೆ ಚೀಟಿ ಕೊಟ್ಟು ದುಡ್ಡು ಕೊಟ್ಟು ನಾವು ದುರ್ಗಾಸರದಾರ ಅಂತ ನಿಮ್ಗೆ ಯಾರೋ ಮೋಸ ಮಾಡಿದ್ರೆ ನಿಮ್ಗೆ ಮೋಸ ಮಾಡೋ ಪ್ರಯತ್ನ ಪಟ್ರೆ ನೀವು ಮೋಸ ಹೋದ್ರೆ ಅದಕ್ಕೆ ನಾವು ಕಾರಣರಾಗಿರಲ್ಲ. ನಿಮ್ ನೆನಪಿರ್ಲಿ, ಇಲ್ಲಿ ಕಾಯಿ ಕಟ್ಟೋದು, ಮಣ್ಣು ಕಟ್ಟೋದು, ಕಾರಾರ್ಯದು, ಕುಡಿಕೆ ಕಟ್ಟೋದು ಏನಿಲ್ಲ. ಭಕ್ತಿ ಒಂದು ನಡೆಯುತ್ತೆ. ನಿಮ್ಮ ಭಕ್ತಿ ಶುದ್ಧವಾಗಿದ್ರೆ, ನಿಮ್ಮ ಮನಸ್ಸು ಶುದ್ಧವಾಗಿದ್ರೆ ಇಲ್ಲಿ ಕೆಲಸ ಆಗ್ತದೆ. ಒಂದು ಕಾಯ ತಾಳ್ಮೆ ಇರಬೇಕು, ಎರಡು ನಂಬಿಕೆ ಇರಬೇಕು, ಮೂರನೇದು ನಿಮ್ಮ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇರಬೇಕು. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ, ಅದೆಲ್ಲ ನಮ್ಗೆ ಏನು ಹೇಳ್ಬಾರ್ದು. ಜಾತಿ ಗೀತಿಯಿಂದ ಮನೆ ಒಳಗೆ ಫೋಟೋಕ್ಕೆ ಮನೆಗೆ ಉಂಡು ಬಂದ್ಕೊಂಡ್ರೆ ದೇವ್ರ ಬಂದು ದುಡಿಯಲ್ಲ. ದೇವ್ರನ್ನ ದುಡಿಯೋ ಶಕ್ತಿ ಕೊಡಿ, ದುಡಿಯೋಕೆ ದಾರಿ ಕೊಡಿ ಅಂತ ಕೇಳ್ಬೇಕು ಅಷ್ಟೇ, ಬೇರೆ ಏನು ಕೇಳ್ಬಾರ್ದು ದೇವ್ರನ್ನ. ಆಮೇಲೆ ಯಾರ್ಯಾರ ಮನೆ ಇಲ್ಲ ಮನೆಯಲ್ಲ ಫಿಕ್ಸ್, ನಿಮ್ಮ ಯಾರ್ಯಾರ ಮನೆಯಲ್ಲ ಕೈತೆ ಟಿವಿ ಟೈಮ್ ಫೋಟೋ ನಾಲ್ಕು ನಂಬಿಕೆ ಇದ್ರೆ ಅಂತ. ಒಂದ್ ವೇಳೆ ಅಮಾವಾಸ್ಯೆ ಏನಾಗುತ್ತೆ ಅಂದ್ರೆ ಇವತ್ತು ತಡೆ ಹೊಡಿತೀವಿ, ಅಮಾವಾಸ್ಯೆ ಮಾತ್ರ. ಇನ್ನ ಮನೆಗೆ ಏನಾಗಿತ್ತು ಅಂದ್ರೆ ಕೇರ್ಕಾಯಿ ಅಂತ ಕೊಡ್ತೇವೆ, ಅಲ್ಲಿ 1 ವರ್ಷ ಟೈಮ್ ಇರುತ್ತೆ ಕೇರ್ಕಾಯಿಗೆ ಅಂತ. ಅರ್ಧೋಗತಕ್ಕ ಫೋಟೋ ಹೊಡೆದೋಗತಕ್ಕ ನಂಬಿಕೆ ನಿಮ್ಗೆ ಯಾರು ಚಾಡಿ ಹೇಳ್ಕೊಡತಕ್ಕ, ಚಾಡಿ ಹೇಳ್ಕೊಟ್ಟು ಬಿಡ್ತೀರ ಅಲ್ಲಿ ತಕ್ಕ ನಂಬಿಕೆ ಬೇಕು ಅಲ್ವಾ. ಇಲ್ಲಿ ಬರ್ತಾರಣ ಬಹಳ ಬೇಜಾರಾಗುತ್ತೆ. ಮಗು ಆಗಿತ್ತು, ಯಾರೋ ಅಂತರ ಹಾಕಿ ಬೇಡ ಅಂದ್ರು ಅಂತ ಬಂದ್ರೆ ಗಂಡಗಳು ಬಂದಾರ, ಮಗು ಸತ್ತಂತೆ ಹಿಂಗ್ ಬರ್ತಾರೆ. ಫೋಟೋ ಇಕ್ಕಿದ್ವಿ, ಯಾರೋ ಆಡ್ಕೊಂಡ್ರು ಅಂತ. ನಾವೇನ್ ಮಾಡೋಣಪ್ಪ, ಹುಷಾರಾಗಿರಿ, ಆಡ್ಕೊಂತಾರೆ ಪಕ್ಕ ಮನೆ, ಗೊತ್ತಾಯ್ತಾ? ಪಕ್ಕ ಮನೆ ಅಷ್ಟು ದುಡ್ಡು, ಕುಟುಂಬ ಅಷ್ಟು ದುಡ್ಡು. ಒಂದ್ ವೇಳೆ ದುಡ್ಡಿಲ್ಲ ಅಂತ ಬಡವರಿಗೆ ಫ್ರೀ ಹೊಡಿತೀವಿ, ಅಲ್ಲ ರೆಡಿ ಮಾಡಿ ಅಲ್ಲೂ ಬೈಕ್ ಕಳಿಸ್ತೀವಿ. ಇನ್ನು ಗಾಡಿಗಳಿಗೆ, ಕಾರ್ಗಳಿಗೆ ಹೆಂಗೆ ಫಾಸ್ಟಾಗಿ ಹಾಕೊಂಡು ಹೋಗಿ ಹೊರಗೊಳಗೆ ಕಾಣಂಗೆ ಆಕ್ಸಿಡೆಂಟ್ ಆಗಲ್ಲ ಅಂತ. ಸಣ್ಣ ಗಾಡಿ ಆದ್ರೆ ಬೈಕ್ ಸಿಂಗಲ್ ಹಾಕೊಳ್ಳಿ. ಇನ್ನ ಸಣ್ಣ ಸಣ್ಣ ಅಂಗಡಿ ಮನೆಗಳು ಸಣ್ಣವಾದ್ರೆ ಸಣ್ಣ ಸ್ಟಿಕ್ಕರ್ ಹಾಕೊಳ್ಳಿ, ಕ್ಯಾಶ್ ಕಲ್ಲ ಡಿಕ್ಕಿಗಲ್ಲ. ಬಂದಂತ ಜನ ಕಸ್ಟಮರ್ ಕಾಣಂಗ್ ಹಾಕೊಳ್ಳಿ. ದೊಡ್ಡ ಮನೆ, ದೊಡ್ಡ ಅಂಗಡಿ, ದೊಡ್ಡ ಪಟ ಹಾಕೊಳ್ಳಿ. ಸಾಧ್ಯವಾದ್ರೆ ಅಕ್ಕಪಕ್ಕ ಮನೆ ಬಗ್ನೋಡ ಬಂದು ತೀರ್ಥ ಕೊಡಿ ಅಂತ ನಿಮ್ಗೆ ವಿನಂತಿ. ಇನ್ನ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ಹೇಳಿ ಈ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮಾಡೋಂಥ ಪುಣ್ಯಾತ್ಮರು ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದಿದೆ. 500 ಪೈಕಿ ಬರ್ತನ ಕಾಲ್ ಬರುತ್ತೆ, ಅವನು ಫೋಟೋ ಕೊಡೋನು. ನಮ್ಮ ಮಕ್ಕಳಿಗೆ ಮಾತಿದ್ರ ಪಬ್ಲಿಕ್ ಮಾಡಿ ನಿಮ್ಮಂತರ ಬರಕ್ ಕಾರಣ ಅಂತ ಸಾವಿರಾರು ಜನ ಫೋಟೋ ಅಂತ ದೇವಸ್ಥಾನಕ್ಕೆ. ಸಾಧ್ಯವಾದ್ರೆ ನೀವು ಶೇರ್ ಮಾಡಿ, ಸಾಧ್ಯವಾದ್ರೆ ಕಂಡರ ಬಗ್ಗೆ ಮಾತಾಡೋದು ಬಿಡಿ. ಇವೆರಡೇ ನಿಮ್ ರಿಕ್ವೆಸ್ಟ್ ಮಾಡೋದು ನಾನು. ಇನ್ನು ತೀರ್ಥ ಕೊಡ್ತೀನಿ, ಗುರುಗಳು ಇಲ್ಲ ಇವತ್ತು, ಎಲ್ಲ ಹೋಗ್ಬಿಟ್ಟಾರೆ. ಗಡಿಗೆ ಸಿಕ್ಕ ಕಾರಣಾಂತರದಿಂದ ಗುರುಗಳಿಲ್ಲ, ಟೂರ್ ಆಯ್ರೆ. ಫೋನ್ ನಂಬರ್ ನಾಟಿಗೆ ಬರ್ತಾ ಇದೆ, ಸಿಕ್ಕಿದಂಗೆ ಫೋನ್ ಮಾಡಿ ಕರೆಯೋಣ. ಆಯ್ತಾ? ಪ್ರಸಾದ ಕೊಡ್ತೀನಿ, ದಯವಿಟ್ಟು ಕುತ್ಕೊಂಡು ಊಟ ಮಾಡಿ ನಿಧಾನಕ್ಕೆ ಮನೆಗೆ ಹೋಗಿ. ನಮ್ಗೆ ಬೈಯೋ ಕಷ್ಟ ಬರುತ್ತೆ, ಮೋಸ ಮಾಡಕ್ ಬರಲ್ಲ, ಸುಳ್ಳು ಹೇಳಕ್ ಬರಲ್ಲ. ಅರ್ಥ ಮಾಡ್ಕೊಂಡು ಹೋಗಿ. ಬೈಯಲ್ಲ ನಾವು, ಬೈಲ್ಲ ಅಂತ ಹೋಗೋದಿಲ್ಲ. ನೀವು ಕೇಳ್ತಾರೆ ಮಗುಳುತ್ತೆ ಅಂದ್ರೆ ನಂಗೆ 100 ರೂಪಾಯಿದಲ್ಲಿ ಬಡಬಗ್ರಿ ಕೊಡೋಣ. ಆಮೇಲೆ ಬಂದ್ಮೇಲೆ ದೇವ್ರಿಗೆ ಆಜ್ಞೆ ಕೊಡ್ಬೇಡಿ. ಮಗು ಆಗ್ಲಿ ಕಣವ, ಅನ್ನೋ ಕೆಲಸ ಕೊಡ್ಸವ ಅನ್ನಿ, ದುಡಿಯೋ ಶಕ್ತಿ ಕೊಡವ ಅನ್ನಿ, ಕೆಲ್ಸ ಸಿಗುತ್ತಾ ಅಂತ